ಒಬ್ಬ ತಂದೆಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಂದು ತಂದೆಗೆ ಇಬ್ಬರು ಮಕ್ಕಳು ಇರಬೇಕಾದ್ರೆ ಒಬ್ಬನು ತಂದೆಗೆ ಭಯಭಕ್ತಿಯುಳ್ಳವನಾಗಿ ಮೆಚ್ಚುಗೆಯ ಮಗನಾಗಿ ಆತನಿರುತ್ತಾನೆ. ಆ ತಂದೆ ಹೇಳಿದ ಕೆಲಸ ಎಲ್ಲ ಮಾಡ್ತಾ ಇರ್ತಾನೆ. ಎರಡನೇ ಮಗ ಇರ್ತಾನೆ, ತಮ್ಮ. ಎರಡನೇ ಮಗ ಇರ್ತಾನೆ. ಅವನೇನ್ ಮಾಡ್ತಾ ಇರ್ತಾನೆ ಅಂದ್ರೆ, ಅವನು ತಂದೆಗೆ ವಿಧೇಯನಾಗಿ ಜೀವಿಸುತ್ತಾ ಇರೋದಿಲ್ಲ, ಲೋಕದ ರೀತಿಯಂತೆ ಜೀವಿಸ್ತಾ ಇರ್ತಾನೆ, ಪಾಪದಲ್ಲಿ ಜೀವಿಸ್ತಾ ಇರ್ತಾನೆ, ಲೋಕದ ಆಶಯಗಳಿಗೆ ಒಳಗಾಗಿರ್ತಾನೆ, ಅನೇಕ ಮೋಸಗಳನ್ನ ಮಾಡ್ತಾ ಇರ್ತಾನೆ. ಆದ್ರೆ ಅವರ ತಂದೆ ಎಷ್ಟು ಹೇಳಿದ್ರು ಅವನು ಕೇಳೋದೇ ಇಲ್ಲ. ಒಂದು ದಿನ ಅವರ ತಂದೆ ತೀರಿ ಹೋಗ್ತಾರೆ. ತೀರಿ ಹೋದಾಗ ಬರೀ ಅಣ್ಣ ತಮ್ಮಂದಿರಿಬ್ಬರೇ ಇರ್ತಾರೆ ಅಲ್ವಾ. ಹಾಗಿರ್ಬೇಕಾದ್ರೆ ಒಂದು ದಿನ ಅವನೇನ್ ಮಾಡ್ತಾನೆ, ಅವನ ಹತ್ರ ಹಣ ಇರೋದಿಲ್ಲ. ಅವನು ಏನ್ ಮಾಡ್ತಾನೆ, ಕಳ್ತನ ಮಾಡ್ತಾನೆ. ಹೋಗಿ ಕಳ್ತನ ಮಾಡ್ತಾನೆ. ಕಳ್ತನ ಮಾಡಿದ್ಮೇಲೆ ಅವರಿಬ್ರು ಅಣ್ಣ ತಮ್ಮಂದಿರು ಏನಾಗಿದ್ರು, ಒಂದೇ ತರ ಇದ್ರಂತೆ. ಇಬ್ರು ನೋಡೋದಕ್ಕೆ ಇಬ್ಬರು ಒಂದೇ ತರ ಇದ್ರು. ಆದ್ರಿಂದ ಒಂದಿನ ಏನಾಗ್ತದೆ, ಅವನು ಕಳ್ತನ ಮಾಡ್ತಾನೆ. ಕಳ್ತನ ಮಾಡೋದು ಅವನು ವೃತ್ತಿ ಮಾಡ್ಕೊಂಡಿರ್ತಾನೆ. ಆಗಿರ್ಬೇಕಾದ್ರೆ ಒಂದ್ ದಿವಸ ಕಳ್ತನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಏನಾಗ್ತದೆ, ಅವನು ಕಳ್ತನ ಮಾಡ್ಬೇಕಾದ್ರೆ ಯಾವತ್ತು ಮನೆ ಯಜಮಾನನು ಕೈಗೆ ಸಿಕ್ಕಿ ಬೀಳ್ತಾನ. ಮನೆ ಯಜಮಾನ ಕೈಗೆ ಸಿಕ್ಕಿ ಬೀಳಬೇಕಾದ್ರೆ ಅವನೇನ್ ಮಾಡ್ತಾನೆ, ಅವನ ತೆಗೆದಂತ ಚಾಕುನ ತೆಗೆದು ಅವನ ಸಾಯಿಸ್ಬಿಡ್ತಾನೆ. ಅವನ ಹತ್ತಿದ್ದಂತ ಚಾಕು ಅಲ್ಲಿ ಅವನ ಸಾಯಿಸ್ಬಿಟ್ಟು ಓಡೋಗ್ತಾ ಇರ್ತಾನೆ. ಪೊಲೀಸರು ಹಿಂದೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಪೊಲೀಸರಿಗೆ ಯಾರೋ ಇನ್ಫಾರ್ಮೇಶನ್ ಮಾಡಿದ್ದಾರೆ, ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಅಟ್ಟಿಸ್ಕೊಂಡ್ ಬರ್ಬೇಕಾದ್ರೆ ಆ ಓಡ್ ಬಂದು ಮನೆ ಒಳಗೆ ಬಂದು ಸೇರ್ಕೊಂತಾನೆ. ಹಣ ಬಾಗೋತ್ ಹೇಳ್ತಾನೆ, ಹಣ ಬಾಗೋತ್ ತೆಗಿ ಅಂತ. ತೆಗಿತಾ ಇರ್ಬೇಕಂದ್ರೆ ಅವನು, ಏನಾಯ್ತು ತಮ್ಮ, ಏನಿದು ಬಾಡಿ ಎಲ್ಲ ಬ್ಲಡ್ ಆಗಿದೆ, ಬಟ್ಟೆ ಎಲ್ಲ ಬ್ಲಡ್ ಆಗಿದೆ, ಏನಾಯ್ತು ಅಂತಂದ್ರೆ, ಅಣ್ಣ ನಾನು ಹಿಂಗೆ ಕಳ್ತನ ಮಾಡ್ತಾ ಇದ್ದೆ. ಕಳ್ತನ ಮಾಡ್ಬೇಕಾದ್ರೆ ಅವನು ಮನೆ ಯಜಮಾನನಿಗೆ ಸಿಕ್ಕಿಬಿದ್ದೆ, ನಾನು ಅವನ್ನ ಸಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತಾನೆ ಅಣ್ಣ, ತುಂಬಾ ದುಃಖ ಆಗಿ ಅವನಿಗೆ ತನ್ನ ಇವೆಲ್ಲ ಬಟ್ಟೆ ಎಲ್ಲ ಬಿಚ್ಚಿಕೊಡು ನೀನು ಅಂದ್ಬಿಟ್ಟು ಆ ಬಟ್ಟೆ ಎಲ್ಲ ಬಿಚ್ಚಿಸಿ ಅವನು ಹಾಕೊಂತಾನೆ ಆ ಬಟ್ಟೆನ. ಯಾರು? ಅಣ್ಣ ಹಾಕೊಂತಾನ. ಅವನ ಬಟ್ಟೆನ ಇವನು ಹಾಕೊಂಡು ನಿಂತ್ಕೊಂತಾನೆ. ನಾನಾದ್ರೂ ಈ ದಿನ ರಕ್ಷಣೆ ಹೊಂದಿದ್ದೀನಿ, ದೇವರಿಗೆ ಭಯಪಟ್ಟು ಜೀವಿಸ್ತಾ ಇದ್ದೇನೆ, ದೇವ್ರ ವಾಕ್ಯದಂತೆ ನಡೀತಾ ಇದ್ದೀನಿ. ನಾನು ಈ ದಿನ ಸತ್ರು ಕೂಡ ಪರಲೋಕ ರಾಜ್ಯಕ್ಕೆ ಹೋಗ್ತೀನಿ. ಆದ್ರೆ ನೀನ್ ಇನ್ನ ರಕ್ಷಣೆ ಹೊಂದಿಲ್ಲ, ಪಾಪದಲ್ಲೇ ಜೀವಿಸ್ತಾ ಇದೀಯಾ. ಈ ದಿನ ನೀನೇನಾದ್ರೂ ಅವ್ರು ತಗೊಂಡೋಗಿ ಗಲ್ಲಿಗೆ ಹಾಕಿದ್ರೆ ನೀನು ನರಕಕ್ಕೆ ಹೋಗ್ತೀಯಾ, ಪರಲೋಕಕ್ಕೆ ಹೋಗಲ್ಲ. ಯಾಕೆ ನೀನ್ ಇನ್ನ ರಕ್ಷಣೆ ಹೊಂದಿಲ್ಲ. ನೀನು ಈ ಲೋಕದಲ್ಲಿ ಚೆನ್ನಾಗಿ ಬದುಕಿ ಬಾಳ್ಬೇಕು ನೀನು ಅಂದ್ಬಿಟ್ಟು, ನೀನು ಚೆನ್ನಾಗಿರು, ನೀನು ಇಲ್ಲಿ, ನಾನು ಪೊಲೀಸರಿಗೆ ಸಿಕ್ ಬೀಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಇವನ್ ಬಟ್ಟೆ ಎಲ್ಲ ತೆಗೆದು ಅವನು ಹಾಕೊಂತಾನೆ. ಹಾಕೊಂಡಾಗ ಪೊಲೀಸರು ಬಂದು ಬಾಗಿಲು ತಟ್ತಾರೆ. ತಟ್ಟಬೇಕಾದ್ರೆ ಇವನು ಬಟ್ಟೆ ಎಲ್ಲ ಬ್ಲಡ್ ಆಗಿರೋದನ್ನ ನೋಡಿ, ಇವನೇ ಕೊಲೆ ಮಾಡಿರೋದು ಅಂತ ಯಾರನ್ನ ಕರ್ಕೊಂಡು ಹೋಗ್ತಾರೆ, ಅಣ್ಣನ ಕರ್ಕೊಂಡು ಹೋಗ್ಬಿಡ್ತಾರೆ. ಕರ್ಕೊಂಡೋಗಿ ಅವನ್ನ ಸೆರೆಮನೆಗೆ ಹಾಕ್ತಾರೆ, ಗಲ್ಲಿಗೆ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಹಲ್ಲೆಲೂಯ. ಆದ್ರೆ ತಮ್ಮ ಪಾಪ ಮಾಡಿರೋದು ಅಲ್ವಾ, ಅಣ್ಣನಿಗೆ ಶಿಕ್ಷೆ ಆಯಿತು. ಆದ್ರಿಂದ ಆಮೇಲೆ ಏನ್ ಮಾಡ್ತಾನವನು, ಪಶ್ಚಾತ್ತಾಪ ಪಟ್ಟು, ನೋಡು ನಾನು ಮಾಡಿದಂತ ತಪ್ಪಿಗೆ ನಮ್ಮ ಅಣ್ಣ ಶಿಕ್ಷೆ ಅನುಭವಿಸ್ತಾನೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನು ಶಿಕ್ಷೆಯನ್ನು ಅನುಭವಿಸ್ಬೇಕಿತ್ತು, ನಮ್ಮ ಅಣ್ಣ ಪಾಪ ಏನು ತಪ್ಪು ಮಾಡಿಲ್ಲ, ಅವನಿಗೆ ಶಿಕ್ಷೆ ಆಯ್ತಲ್ಲ ಅಂದ್ಬಿಟ್ಟು ಅವನು ಮಾನಸಾಂತರ ಹೊಂದಿ ಪರಿವರ್ತನೆ ಆಗಿ ದೇವರಿಗೆ ಭಯಪಟ್ಟು ಜೀವಿಸ್ತಾನೆ. ಅವನ ಕೆಟ್ಟ ಅಭ್ಯಾಸಗಳನ್ನ, ಕೆಟ್ಟ ಆಲೋಚನೆಗಳನ್ನ ಎಲ್ಲವನ್ನ ಬಿಟ್ಟುಬಿಟ್ಟು ದೇವರಿಗೋಸ್ಕರ ಜೀವಿಸ್ತಾನೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಈ ಲೋಕಕ್ಕೆ ಈ ನರನಾಗಿ ಜನಿಸಿ ಬಂದಿದ್ದಾರೆ. ಏನಕ್ಕೋಸ್ಕರ ಬಂದಿದ್ದಾರೆ ಗೊತ್ತಾ? ನಾವು ಪಾಪದಿಂದ ನರಕಕ್ಕೆ, ನಾವು ಅಪರಾಧಗಳಿಗೆ ಗುರಿಯಾಗಬೇಕಾಗಿತ್ತು, ನಾವು ಮಾಡಿದಂತಹ ಪಾಪಗಳಿಗೆ ಸರಿಯಾಗಿ ಬೇಕಿತ್ತು, ನಾವು ದಂಡನೆಗೆ ಗುರಿಯಾಗಬೇಕಾಗಿತ್ತು. ಅಂತ ದಂಡನೆನ ದೇವರು ಯೇಸು ಸ್ವಾಮಿ ವಹಿಸಿಕೊಂಡು ಶಿಲುಮೆ ಮೇಲೆ ಆತನ ಪ್ರಾಣ ಕೊಟ್ಟಿದ್ದಾರೆ. ಹಲ್ಲೆಲೂಯ. ಆದ್ರೆ ಯೇಸು ಸ್ವಾಮಿ ನಮಗೋಸ್ಕರನೇ ಶಿಲುಬೆ ಮೇಲೆ ಪ್ರಾಣನೇ ಕೊಟ್ಟರು. ಆತ ನಮಗೋಸ್ಕರ ನಾವು ಪರಿವರ್ತನೆ ಆಗಬೇಕು, ನಾವು ರಕ್ಷಣೆ ಹೊಂದಬೇಕು, ನಾವು ನರಕಕ್ಕೆ ಗುರಿಯಾಗಬಾರ್ದು ಅನ್ನುವಂತಹ ಉದ್ದೇಶದಿಂದನೇ ಯೇಸು ಸ್ವಾಮಿ ಈ ದಿನ ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ.
ಆತನ ನಂಬುವವನಿಗೆ ರಕ್ಷಣೆ ಉಂಟಾಗ್ತದೆ. ನೀವೆಷ್ಟೇ ಪಾಪ ಮಾಡಿರ್ರಿ, ಆದ್ರೆ ದೇವರನ್ನ ನಂಬುವಾಗ ನಿಮಗೆ ರಕ್ಷಣೆ ಉಂಟಾಗ್ತದೆ. ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀರಾ. ಹಾಗಿರ್ಬೇಕಾದ್ರೆ ನಾವು ಸಹ ದೇವರ ಭಯಭಕ್ತಿಯಲ್ಲಿ ಜೀವಿಸೋಣ, ದೇವರ ವಾಕ್ಯಗಳಂತೆ ನಡೆಯೋಣ, ದೇವರ ವಾಕ್ಯಗಳನ್ನ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡೋಣ.